ಇನ್ನು ಅನ್ನಭಾಗ್ಯ ಯೋಜನೆ ಇದು ಸಿದ್ದರಾಮಯ್ಯ ಅವರ ಸಾಕಷ್ಟು ಮಹತ್ವಾಕಾಂಕ್ಷೆಯ ಯೋಜನೆ. ಅವರು ಘೋಷಣೆ ಮಾಡಿದಾಗಿಂದಲೂ ಕೂಡ ಅನ್ನಭಾಗ್ಯ ಯೋಜನೆ ನಡೀತಾಲೇ ಇದೆ. ಆದರೆ ಆ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳಿವೆ. ಇದೇ ವಿಚಾರವನ್ನ ಇವತ್ತು ಬಿಜೆಪಿಯ ಶಾಸಕರು ಸಿ.ಟಿ. ರವಿ ಅವರು ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಸಿ.ಟಿ. ರವಿ ಅವರು ಕಾಳಸಂತೆಯಲ್ಲಿ ಅನ್ನಭಾಗ್ಯದ ಅಕ್ಕಿ ಮಾರಾಟ ಆಗ್ತಾ ಇದೆ, ಅದನ್ನ ಪತ್ತೆ ಹಚ್ಚುವ ಕೆಲಸ ಆಗ್ತಾ ಇದೆ ಅಂತೇಳಿ ಮುನಿಯಪ್ಪ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ದುಬೈನಲ್ಲಿ 150 ರೂಪಾಯಿಗೆ ಅನ್ನಭಾಗ್ಯ ಅಕ್ಕಿ ಮಾರಾಟ ಆಗ್ತಾ ಇದೆ, ಈ ಅಕ್ರಮ ಪತ್ತೆಗೆ SIT ರಚಿಸಿ ಅಂತ ಹೇಳಿ ಸಿ.ಟಿ. ರವಿಯ ಆಗ್ರಹವನ್ನ ಪಡಿಸಿದ್ರು. ಪರಿಷತ್ ಸದಸ್ಯರಾಗಿರುವಂತಹ ಸಿ.ಟಿ. ರವಿ ಪ್ರಕರಣ ಸಂಬಂಧ 4 ಜನರನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ, ನಾವು ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮುನಿಯಪ್ಪ ಅವರು ಇದಕ್ಕೆ ಉತ್ತರ ಕೊಟ್ಟರು. ಇದೇ ಸಂದರ್ಭದಲ್ಲಿ ಮುನಿಯಪ್ಪ ಉತ್ತರ ನೀಡುವ ವೇಳೆ ಪ್ರಿಯಾಂಕ್ ಮಧ್ಯಪ್ರವೇಶ ಮಾಡಿ ಅಕ್ರಮವಾಗಿ ಅಕ್ಕಿಯನ್ನ ಸಾಗಾಣಿಕೆ ಮಾಡಿದವರು ಅದು ಬಿಜೆಪಿಯವರು ಅಂತ ಹೇಳಿ ಹರಿಹಾಯ್ದ್ರು. ಸರ್ಕಾರ ಕರೆಕ್ಟ್ ಆಗಿ ಕೆಲಸ ಪದೇ ಪದೇ ಅಕ್ರಿಪಿಟೇಷನ್ ಆಗ್ತಾ ಇದೆ. ಈಗ ನೀವು ಇಷ್ಟೆಲ್ಲ ಆಕ್ಷನ್ ತಗೊಂಡ್ರೆ ಪದೇ ಪದೇ ಅಕ್ರಿಪಿಟೇಷನ್ ರವಿ ಸಾಹೇಬ್ರಿಗೆ ಗೊತ್ತಿಲ್ಲ. ರವಿ ಅಣ್ಣ ನೀವು ಹಾಕಿರೋ ಹೇಳಿರೋ ಪ್ರಕಾರ ನೀವು ಹೇಳಿದ ಪ್ರಕಾರ ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ. ಸ್ವಲ್ಪ ಹೇಳ್ಬಿಡ್ಲಿ, ಇಲ್ಲಿ ಭಾಷೆ ಹೊಡೆಯೋದ್ರಿಂದ ಆಗಲ್ಲ. ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್. ಇಲ್ಲ ಸಭಾಪತಿ ಹೇಳ್ತಾ ಯಾರು ಈ ತನಿಖೆ ಯಾದಗಿರಿ ಪ್ರಕರಣದಲ್ಲಿ A1 A2 A3 ಯಾರು ಅಂತ ಇವರೇ ಅವ್ರು ಹೇಳ್ತಾರೆ ಬಿಡಿ. ಇನ್ನೆಷ್ಟು FIR ಮಾನ್ಯ ಸಭಾಪತಿ ಕ್ರಮ ಯಾದಗಿರಿ ಪ್ರಕರಣದಲ್ಲಿ ಬಿಜೆಪಿ ಅವರೇ ಮಾಡಿರೋದು A1 A2 A3 ಬಿಜೆಪಿ ಪದಾಧಿಕಾರಿ ಯಾದಗಿರಿ ಪ್ರಕರಣ ಮಾಡಿರೋದು A1 A2 A3 ಬಿಜೆಪಿ ಮೆಂಬರ್ ಹಾಗೂ ಚಿತ್ತಾಪುರ ಇನ್ನು ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಹುಬ್ಬಳ್ಳಿ, ಬಾಗಲಕೋಟೆ, ರಾಯಚೂರಿನಲ್ಲಿ ಪ್ರತಿಭಟನೆ. ಹಾಗೆಯೇ ವಿಎಚ್ಪಿ, ಭಜರಂಗದಳ, ಶ್ರೀರಾಮ ಸೇನೆಯಿಂದಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ, ಧಿಕ್ಕಾರವನ್ನು ಕೂಗಿ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸರ್ಕಾರಕ್ಕೆ ಈಶ್ವರಪ್ಪ ಲೆಫ್ಟ್ ರೈಟ್ ತಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಪ್ರತಿಭಟನೆಯ ಸ್ವರೂಪ. ಬಾಗಲಕೋಟೆ, ಹುಬ್ಬಳ್ಳಿ ಮತ್ತು ರಾಯಚೂರಿನಲ್ಲಿ ಹೇಗಿತ್ತು ಅಂತ ಹೇಳಿ. ಹಾಗೂ ಇದು ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆ. ಇಲ್ಲಿ ಬಾಗಲಕೋಟೆ, ಹುಬ್ಬಳ್ಳಿ ಮತ್ತು ರಾಯಚೂರಿನಲ್ಲಿ ವಿವಿಧ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ. ರಾಜ್ಯ ಸರ್ಕಾರ ಉದ್ದೇಶಿಸಿರುವಂತಹ ಈ ಗೋ ಹತ್ಯೆ ತಿದ್ದುಪಡಿಯ ಒಂದು ವಿಧೇಯಕ ಏನಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿರೋಧಗಳು ವ್ಯಕ್ತವಾಗ್ತಾ ಇವೆ. ಸೊ ಅದೇ ವಿರೋಧಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂಡ ಇವತ್ತು ಮಾಡಿದ್ರು.